ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಬಿರುಗಾಳಿ ಬೀಸಿದಾಗ ಉಳಿದೆಲ್ಲ ಪಕ್ಷಿಗಳು ಅಡಗಿಕೊಳ್ಳಲು ಜಾಗವನ್ನ ಹುಡುಕ್ತವೆ. ಆದರೆ ಹದ್ದು ಮಾತ್ರ ಆ ಬಿರುಗಾಳಿಯ ಗಾಳಿಯನ್ನೇ ಬಳಸಿ ಮೋಡಗಳಿಗಿಂತಲೂ ಎತ್ತರಕ್ಕೆ ಹಾರುತ್ತದೆ. ಸವಾಲುಗಳು ನಿಮ್ಮನ್ನ ಮುಳುಗಿಸಲು ಬರುವುದಿಲ್ಲ, ನಿಮ್ಮ ಸಾಮರ್ಥ್ಯದ ರೆಕ್ಕೆಗಳನ್ನ ಬಿಚ್ಚಿ ಎತ್ತರಕ್ಕೆ ಹಾರಲು ಬರುತ್ತವೆ. ನೀವು ಸ್ವಾಭಾವಿಕವಾಗಿಯೇ ಧೈರ್ಯಶಾಲಿಗಳು ಮತ್ತು ಅಪ್ರತಿಮ ಹೋರಾಟಗಾರರು. ನಿಮ್ಮ ಬದುಕಿನಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ಬಿರುಗಾಳಿಗಳಿಗೆ ಅಥವಾ ಅಡೆತಡೆಗಳಿಗೆ ಧೃತಿಗೆಡಬೇಡಿ. ಆ ಸವಾಲುಗಳನ್ನೇ ನಿಮ್ಮ ಬೆಳವಣಿಗೆಯ ಏಣಿಯನ್ನಾಗಿ ಮಾಡಿಕೊಳ್ಳಿ. ನಿಮ್ಮಲ್ಲಿರುವಂತಹ ಅದಮ್ಯ ಚೇತನವನ್ನ ಜಾಗೃತಗೊಳಿಸಿ ಮುನ್ನಡೆಯಿರಿ. ಯಶಸ್ಸು ನಿಮ್ಮ ಹೆಜ್ಜೆಯಲ್ಲಿರುವಂತದ್ದನ್ನ ನೀವು ಕಾಣ್ತೀರಾ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಆದಾಯದ ಮೂಲಗಳು ಸ್ಥಿರವಾಗಿರಲಿವೆ. ಆದರೆ ಭಾನುವಾರದ ರಜಾ ದಿನದ ಮೂಡ್ನಲ್ಲಿ ಕುಟುಂಬದವರೊಂದಿಗೆ ಶಾಪಿಂಗ್ ಅಥವಾ ಹೊರಗಿನ ಊಟಕ್ಕಾಗಿ ನಿರೀಕ್ಷೆಗಿಂತ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಮುಂಚಿತವಾಗಿಯೇ ಕಡಿವಾಣವನ್ನ ಹಾಕುವುದು ಬುದ್ಧಿವಂತಿಕೆ. ಇಂದು ಭಾನುವಾರವಾಗಿದ್ದರೂ ಕೂಡ ವೃತ್ತಿರಂಗದಲ್ಲಿ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಆಲೋಚನೆಗಳು ಅಥವಾ ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಲಿವೆ. ಉದ್ಯೋಗಿಗಳಿಗೆ ಮುಂಬರುವಂತಹ ವಾರದ ಕೆಲಸಗಳಿಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಇದು ಅತ್ಯುತ್ತಮವಾದಂತಹ ದಿನ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗಳ ಬಗ್ಗೆ ಆಪ್ತರಿಂದ ಅಥವಾ ತಜ್ಞರಿಂದ ಉತ್ತಮ ಮಾರ್ಗದರ್ಶನ ಸಿಗಲಿದೆ. ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಪ್ರಗತಿ ಕಂಡು ಬರುವಂತದ್ದನ್ನ ಕಾಣ್ತೀರಾ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವುದರಿಂದ ನೆಮ್ಮದಿ ಸಿಗಲಿದೆ. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣ ಸಹಮತವನ್ನ ವ್ಯಕ್ತಪಡಿಸಲಿದ್ದಾರೆ. ಇದರಿಂದ ನಿಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿಯಾದಂತಹ ದಿನವಾಗಲಿದ್ದು ಸುಂದರ ಕ್ಷಣಗಳನ್ನ ಕಳೆಯುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ನೋಡ್ತೀರಾ. ಅತಿಯಾದ ಓಡಾಟ ಅಥವಾ ದೈಹಿಕ ಶ್ರಮದಿಂದಾಗಿ ಸಂಜೆಯ ವೇಳೆಗೆ ಕಾಲು ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ನಿಮ್ಮ ಶಕ್ತಿಯ ಮಟ್ಟವನ್ನ ಕಾಯ್ದುಕೊಳ್ಳಲು ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಲಘು ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರು, ಕೊಂಚ ಕೆಂಪು ಚಂದನ ಮತ್ತು ಕೆಂಪು ಹೂಗಳನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ಸಮರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಕೀರ್ತಿ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಇಂದು ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮನಸ್ಸಿನಲ್ಲಿರುವಂತಹ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಪ್ರಶಾಂತತೆ ಲಭಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಕೆಂಪು ಅಥವಾ ಕಂದು ಬಣ್ಣದ ಹಸುವಿಗೆ ಗೋಧಿ ಹಿಟ್ಟಿನ ರೊಟ್ಟಿ ಅಥವಾ ಬೆಲ್ಲವನ್ನ ತಿನ್ನಿಸಿ. ಇದು ನಿಮ್ಮ ಜಾತಕದಲ್ಲಿನ ಸೂರ್ಯ ಮತ್ತು ಮಂಗಳನ ಬಲವನ್ನ ಹೆಚ್ಚಿಸುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಕೇಸರಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಶುಭ ಸಂಖ್ಯೆ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ನೀವು ವೃಷಭ ರಾಶಿಯವರ ಚಿನ್ನವನ್ನ ಆಭರಣವನ್ನಾಗಿ ಮಾಡಬೇಕಾದ್ರೆ ಮೊದಲು ಅದನ್ನ ಬೆಂಕಿಯಲ್ಲಿ ಸುಡಬೇಕು ಮತ್ತು ಸುತ್ತಿಗೆಯಿಂದ ಬಡಿಯಬೇಕು. ಆ ಪ್ರಕ್ರಿಯೆಯೇ ಅದಕ್ಕೆ ನೋವು ನೀಡಿದರೂ ಕೊನೆಗೆ ಅದು ಅಮೂಲ್ಯವಾದಂತಹ ಆಭರಣವಾಗಿ ಹೊರಹೊಮ್ಮುತ್ತದೆ. ನೀವು ನಿಮ್ಮ ಸ್ವಭಾವದಲ್ಲಿ ಅತ್ಯಂತ ಸ್ಥಿರ ಹಾಗೂ ತಾಳ್ಮೆಯನ್ನ ಉಳ್ಳವರು. ಸದ್ಯದ ಜೀವನದಲ್ಲಿನ ನಿಮಗೆ ಎದುರಾಗುತ್ತಿರುವಂತಹ ಸವಾಲುಗಳು ಅಥವಾ ಕಠಿಣ ಪರಿಶ್ರಮಗಳು ದಿನಗಳು ನಿಮ್ಮನ್ನ ಕುಗ್ಗಿಸಲು ಬಂದಿಲ್ಲ, ಬದಲಾಗಿ ನಿಮ್ಮ ವ್ಯಕ್ತಿತ್ವವನ್ನ ಚಿನ್ನದಂತೆ ಹೊಳೆಯುವಂತೆ ರೂಪಿಸಲು ಬಂದಿವೆ. ಈ ಪರಿವರ್ತನೆಯ ಹಂತವನ್ನ ಧೈರ್ಯದಿಂದ ಸ್ವೀಕರಿಸಿ. ನಿಮ್ಮ ಯಶಸ್ಸಿನ ಮೌಲ್ಯ ಜಗತ್ತಿಗೆ ತಿಳಿಯುವ ದಿನ ಹತ್ತಿರದಲ್ಲಿದೆ ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಬೇಕಾಗತ್ತೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯ ಜವಾಬ್ದಾರಿಗಳಿಂದ ಕೊಂಚ ವಿಶ್ರಾಂತಿ ಸಿಗಲಿದೆ. ಭವಿಷ್ಯದ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳನ್ನ ರೂಪಿಸಲು ಇದು ಉತ್ತಮವಾದಂತಹ ದಿನ. ವ್ಯಾಪಾರಸ್ಥರಿಗೆ ಆಪ್ತ ಸ್ನೇಹಿತರು ಅಥವಾ ಹಳೆಯ ಪರಿಚಯಸ್ಥರಿಂದ ಹೊಸ ವ್ಯವಹಾರದ ಆಫರ್ಗಳು ಬರುವಂತಹ ಸಾಧ್ಯತೆ ಇದೆ. ಸಣ್ಣ ಪ್ರಮಾಣದ ಹೂಡಿಕೆಗಳಿಗೆ ಇಂದು ದಿನದ ದ್ವಿತೀಯಾರ್ಧವು ಅನುಕೂಲಕರವಾಗಿರುವಂತದ್ದು. ಇಂದು ಹಣಕಾಸಿನ ದೃಷ್ಟಿಯಿಂದ ಸಾಧಾರಣವಾದಂತಹ ದಿನ. ಆದಾಯವು ಸ್ಥಿರವಾಗಿದ್ದರೂ ಕುಟುಂಬದವರ ಇಷ್ಟಾರ್ಥಗಳನ್ನ ಪೂರೈಸಲು ಅಥವಾ ಸಣ್ಣ ಪ್ರವಾಸಗಳಿಗೆ ಕೈಯಿಂದ ಹೆಚ್ಚಿನ ಹಣ ವ್ಯಯವಾಗಬಹುದು. ಅನಗತ್ಯ ಆನ್ಲೈನ್ ಶಾಪಿಂಗ್ ಅಥವಾ ದೃಢೀಕರಿಸಿದಂತಹ ಯೋಜನೆಗಳಲ್ಲಿ ಹಣ ಹೂಡುವುದನ್ನ ತಪ್ಪಿಸಬೇಕಾಗುತ್ತೆ. ಭಾನುವಾರವಾಗಿರುವುದರಿಂದ ಕುಟುಂಬ ಸದಸ್ಯರೊಂದಿಗೆ ಸಂತಸದ ಕ್ಷಣಗಳನ್ನ ಕಳೆಯುವಿರಿ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಅಸಮಾಧಾನಗಳು ಮಾತುಕತೆಯ ಮೂಲಕ ಬಗೆಹರಿಯಲಿವೆ. ಮಕ್ಕಳ ಕಡೆಯಿಂದ ಯಾವುದೋ ಒಂದು
ಒಂದು ಶುಭ ವಾರ್ತೆಯನ್ನ ಕೇಳುವಿರಿ. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ತರಲಿದೆ. ಇನ್ನು ಆರೋಗ್ಯವು ಸ್ಥಿರವಾಗಿರುತ್ತದೆ. ಆದರೆ ಅತಿಯಾದ ಆಲಸ್ಯ ಅಥವಾ ವಿಶ್ರಾಂತಿಯ ಭಾವನೆಯಿಂದಾಗಿ ಇಡೀ ದಿನ ಮಂದವಾಗಿ ಕಳೆದಂತೆ ಭಾಸವಾಗಬಹುದು. ಲಘು ವ್ಯಾಯಾಮ ಅಥವಾ ವಾಕಿಂಗ್ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಎರಡೂ ಕೂಡ ಚುರುಕಾಗ್ತವೆ. ಇಂದು ಮುಂಜಾನೆ ಎದ್ದ ತಕ್ಷಣ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯ ಮೂಲಕ ನೀರನ್ನ ಅರ್ಪಿಸಿ ಓಂ ಆದಿತ್ಯಾಯ ನಮಃ ಮಂತ್ರವನ್ನ ಜಪಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ನಿಮ್ಮ ರಾಶಾಧಿಪತಿ ಶುಕ್ರನಿಗೆ ಪ್ರಿಯವಾದಂತಹ ಬಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕಾಗುತ್ತೆ ಅಥವಾ ಬಿಳಿ ಕರವಸ್ತ್ರವನ್ನ ಬಳಿ ಇಟ್ಕೊಳ್ಬೇಕಾಗುತ್ತೆ. ಇಂದು ಸಂಜೆ ಮನೆಯ ದೇವದೂತರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಿ. ಇದು ಆರ್ಥಿಕ ಸ್ಥಿರತೆಯನ್ನ ಸುಧಾರಿಸುವಂತದ್ದು. ಇನ್ನು ಜೀವನ ಕಾರುಣ್ಯವಾಗಿ ಹಸುವಿಗೆ ಕೊಂಚ ಗೋಧಿ ಅಥವಾ ಗೋಧಿ ಹಿಟ್ಟಿನ ಅಥವಾ ಹಸಿರು ಹುಲ್ಲನ್ನ ನೀಡುವುದು ನಿಮ್ಮ ಸಕಲ ಕಾರ್ಯಗಳ ಸಿದ್ಧಿಗೆ ಕಾರಣವಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 6 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಬಿಳಿ ಮತ್ತು ಗುಲಾಬಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಈ ದಿನ ನೀವು ಖಂಡಿತವಾಗಿಯೂ ಪಡೆಯುತ್ತೀರಾ. ಮಿಥುನ ರಾಶಿಯವರ ಗಾಳಿಯು ತನಗಿರುವ ಅಡೆತಡೆಗಳನ್ನ ಕಂಡು ಎಂದಿಗೂ ಕೂಡ ನಿಲ್ಲುವುದಿಲ್ಲ. ಅದು ಕಲ್ಲು ಬಂಡೆಗಳ ನಡುವೆಯೂ ತನ್ನದೇ ಆದಂತಹ ದಾರಿಯನ್ನ ಸೃಷ್ಟಿಸಿಕೊಂಡು ಮುನ್ನಡೆಯುತ್ತದೆ. ನಿಮ್ಮ ಹಾದಿಯಲ್ಲಿ ಬರುವಂತಹ ಸವಾಲುಗಳನ್ನ ಕಂಡು ಹಿಂಜರಿಯಬೇಡಿ. ಗಾಳಿಯಂತೆ ಮೃದುವಾಗಿ ಆದರೆ ದೃಢವಾಗಿ ನಿಮ್ಮ ದಾರಿಯನ್ನ ನೀವೇ ಕಂಡುಕೊಳ್ಬೇಕಾಗುತ್ತೆ. ನೀವು ಸ್ವಾಭಾವಿಕವಾಗಿಯೇ ಸ್ವಭಾವದ ಹಾಗೂ ಬುದ್ಧಿವಂತಿಕೆಗೆ ಹೆಸರಾದವರು. ಪರಿಸ್ಥಿತಿಗಳು ಗೊಂದಲಮಯವಾಗಿದ್ದಾಗ ನಿಮ್ಮ ಯೋಚನೆಯ ಲಹರಿಯನ್ನ ಸ್ಥಿರವಾಗಿಟ್ಟುಕೊಳ್ಳಿ. ಗಾಳಿಯಂತೆ ಬದಲಾವಣೆಗೆ ಹೊಂದಿಕೊಳ್ಳುವಂತಹ ಗುಣ ನಿಮ್ಮ ಯಶಸ್ಸನ್ನ ಸುಲಭಗೊಳಿಸುತ್ತದೆ. ಇಂದಿನ ದಿನದ ಸವಾಲುಗಳನ್ನ ನಿಮ್ಮದೇ ಆದ ಚತುರತೆಯಿಂದ ಜಯಿಸಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಇಂದು ಭಾನುವಾರವಾದರೂ ಕೂಡ ಉದ್ಯೋಗಿಗಳಿಗೆ ಮುಂಬರುವ ವಾರದ ಯೋಜನೆಗಳನ್ನ ರೂಪಿಸಲು ಉತ್ತಮವಾದಂತಹ ದಿನವಾಗಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳು ಮುಂದಿನ ದಿನಗಳಲ್ಲಿ ಕಚೇರಿಯಲ್ಲಿ ಮನ್ನಣೆಯನ್ನ ತಂದುಕೊಡಲಿವೆ. ವ್ಯಾಪಾರಸ್ಥರಿಗೆ ಜಂಟಿ ವ್ಯವಹಾರಗಳಲ್ಲಿ ಅಥವಾ ಪಾಲುದಾರಿಕೆಯಲ್ಲಿ ಉತ್ತಮ ಲಾಭಾಂಶ ಕಾಣಿಸಿಕೊಳ್ಳಲಿದೆ. ಸಂವಹನ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಆಫರ್ಗಳು ಬರುವಂತಹ ಸಾಧ್ಯತೆ ಇದೆ. ಆರ್ಥಿಕವಾಗಿ ಇಂದು ಆದಾಯದ ಹರಿವು ಉತ್ತಮವಾಗಿರುತ್ತದೆ. ಆದರೆ ಭಾನುವಾರದ ಕಾರಣ ಕುಟುಂಬದವರೊಂದಿಗೆ ಹೊರಗೆ ಹೋಗುವುದು ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಯಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವೂ ಕೂಡ ದೊರೆಯುವಂತದ್ದು. ಆದಾಗ್ಯೂ ಹಣಕಾಸಿನ ವಹಿವಾಟು ನಡೆಸುವಾಗ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಇದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಇನ್ನು ಮಕ್ಕಳ ಕಡೆಯಿಂದ ಶುಭ ವಾರ್ತೆಯನ್ನ ಕೂಡ ಕೇಳುವಂತಹ ದಿನ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಕೂಡ ಹಗುರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನವಾಗಿರುವಂತದ್ದು. ದೈಹಿಕ ಶಕ್ತಿ ಚೆನ್ನಾಗಿರುವಂತದ್ದು. ಆದ್ರೆ ಅತಿಯಾದ ಪ್ರಯಾಣ ಅಥವಾ ಓಡಾಟದಿಂದಾಗಿ ಸಂಜೆ ವೇಳೆಗೆ ಕಾಲು ನೋವು ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಮತ್ತು ದ್ರವ ಪದಾರ್ಥಗಳನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ ಅಂದ್ರೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಪಠಿಸುವುದರಿಂದ ಆತ್ಮವಿಶ್ವಾಸ ಮತ್ತು ತೇಜಸ್ಸು ವೃದ್ಧಿಯಾಗುವಂತದ್ದು. ಇಂದು ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮನಸ್ಸಿನ ಚಂಚಲತೆ ದೂರವಾಗಿ ಏಕಾಗ್ರತೆ ಹೆಚ್ಚಾಗುವಂತದ್ದು. ಇನ್ನ ಸೇವೆಯ ಮೂಲಕ ಪರಿಹಾರ. ನಿಮ್ಮ ಕೈಲಾದಷ್ಟು ಹಸಿರು ಬೇಳೆ ಅಥವಾ ಹಸಿರು ತರಕಾರಿಗಳನ್ನ ಗೋವಿಗೆ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿನ ಬುಧನ ಬಲವನ್ನ ಹೆಚ್ಚಿಸಿ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಸಿರು, ಬಿಳಿ ಅಥವಾ ತಿಳಿ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕಟಕ ರಾಶಿಯವರ ಕನ್ನಡಿಯು ಜಗತ್ತಿನಲ್ಲಿರುವಂತಹ ಸೌಂದರ್ಯವನ್ನ ಮಾತ್ರವಲ್ಲ, ಅದರ ಮುಂದೆ ನಿಲ್ಲುವಂತಹ ವ್ಯಕ್ತಿಯ ನೈಜ ಚಿತ್ರವನ್ನ ಕೂಡ ತೋರಿಸುವಂತದ್ದು. ನಿಮ್ಮ ಸುತ್ತಲಿನ ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎನ್ನುವುದಕ್ಕಿಂತ ನಿಮ್ಮ ಆತ್ಮಸಾಕ್ಷಿಯ ಕನ್ನಡಿಯಲ್ಲಿ ನೀವು ನಿಮಗೆ ಹೇಗೆ ಕಾಣಿಸುತ್ತೀರಿ ಎನ್ನುವುದು ಬಹಳ ಮುಖ್ಯವಾಗಿದೆ. ನೀವು ಬೇರೆಯವರ ಭಾವನೆಗಳಿಗೆ ಅತಿಯಾಗಿ ಸ್ಪಂದಿಸುವ ಗುಣದವರಾಗಿರ್ತೀರ. ಆದರೆ ಇಂದು ಜಗತ್ತಿನ ವಿಮರ್ಶೆಗಳನ್ನ ಪಕ್ಕಕ್ಕಿಟ್ಟು ನಿಮ್ಮ ಒಳ ಮನಸ್ಸಿನ ಕನ್ನಡಿಯತ್ತ ಒಮ್ಮೆ ನೋಡ್ಬೇಕಾಗತ್ತೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ದಯಾಗುಣವೇ ನಿಮ್ಮ ನಿಜವಾದಂತಹ ಸೌಂದರ್ಯ ಮತ್ತು ಶಕ್ತಿ. ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಡಬೇಕಾಗುತ್ತೆ. ಆಗ ಜಗತ್ತು ತಾನಾಗಿಯೇ ನಿಮ್ಮನ್ನ ಗೌರವಿಸುವಂತಹ ಘಟನೆಗಳು ಖಂಡಿತವಾಗಿಯೂ ನಡೆಯುತ್ತವೆ. ಉದ್ಯೋಗಿಗಳಿಗೆ ಇಂದು ವೃತ್ತಿರಂಗದಲ್ಲಿ ನಿರಾಳತೆ ಇರುವಂತದ್ದು. ಭಾನುವಾರವಾಗಿರುವ
ದಿನವಾಗಿರುವುದರಿಂದ ಬಾಕಿ ಉಳಿದಿರುವಂತಹ ಕಡತಗಳನ್ನ ಅಥವಾ ಮುಂದಿನ ವಾರದ ಯೋಜನೆಗಳನ್ನ ಸಿದ್ಧಪಡಿಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ವ್ಯಾಪಾರಸ್ಥರಿಗೆ ಆನ್ಲೈನ್ ಅಥವಾ ಡಿಜಿಟಲ್ ಮಾಧ್ಯಮದ ಮೂಲಕ ಹೊಸ ಗ್ರಾಹಕರು ಸಿಗುವಂತಹ ಸಾಧ್ಯತೆ ಇದೆ. ಸಣ್ಣ ಪ್ರಮಾಣದ ವ್ಯಾಪಾರ ಮಾಡುವವರಿಗೆ ನಿರೀಕ್ಷಿತವಾದಂತಹ ಲಾಭವೂ ಕೂಡ ದೊರೆಯಲಿದೆ. ಇನ್ನು ಆರ್ಥಿಕವಾಗಿ ಇಂದು ಆದಾಯಕ್ಕೆ ಕೊರತೆ ಇಲ್ಲದಿದ್ದರೂ ಭಾನುವಾರದ ಕಾರಣದಿಂದ ಕುಟುಂಬದ ಸೌಕರ್ಯಗಳಿಗಾಗಿ ಮತ್ತು ಪ್ರಯಾಣಕ್ಕಾಗಿ ವೆಚ್ಚಗಳು ಹೆಚ್ಚಾಗಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಹಣಕಾಸಿನ ವಹಿವಾಟು ನಡೆಸುವಾಗ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನ ಕುಟುಂಬ ಸದಸ್ಯರೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಿರಿ. ವಿಶೇಷವಾಗಿ ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರ ಪ್ರೀತಿ ಮತ್ತು ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಲಿದೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮುನಿಸುಗಳು ದೂರವಾಗಿ ಮಧುರ ಬಾಂಧವ್ಯ ಮರಳಿಸಲಿದೆ. ಇನ್ನು ಮಕ್ಕಳಿಂದ ಸಂತಸದ ವಾರ್ತೆಯೂ ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಚೆನ್ನಾಗಿರಲಿದೆ. ಆದರೆ ಚಂದ್ರನ ಪ್ರಭಾವದಿಂದಾಗಿ ಸಂಜೆ ವೇಳೆಗೆ ಹವಾಮಾನ ಬದಲಾವಣೆಯಿಂದ ಸಣ್ಣದಾಗಿ ನೆಗಡಿ ಅಥವಾ ಕೆಮ್ಮು ಕಾಣಿಸಿಕೊಳ್ಳಬಹುದು. ಉಗುರು ಬೆಚ್ಚಗಿನ ನೀರನ್ನ ಸೇವಿಸುವುದು ಬಹಳ ಮುಖ್ಯವಾದುದು. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರು ಕೊಂಚ ಅಕ್ಷತೆಯನ್ನ ಹಾಕಿ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಮಂತ್ರವನ್ನ ಪಠಿಸಿ. ಇದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕಟಕ ರಾಶಿಯವರಿಗೆ ಮನಸ್ಸಿನ ಚಂಚಲತೆ ನಿವಾರಣೆಯಾಗಲು ಇಂದು ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ಅತ್ಯಂತ ಶುಭಪ್ರದವಾದುದು. ಇಂದು ನಿಮ್ಮ ಆಹಾರದಲ್ಲಿ ಹಾಲು ಅಥವಾ ಹಾಲಿನಿಂದ ಮಾಡಿದಂತಹ ಪದಾರ್ಥಗಳನ್ನ ಬಳಸಿ. ಸಾಧ್ಯವಾದರೆ ಹಸುವಿಗೆ ಕೊಂಚ ಅನ್ನ ಮತ್ತು ಅಥವಾ ನೀರನ್ನ ನೀಡಬೇಕಾಗುತ್ತೆ. ಇಂದು ಬಿಳಿ, ಕ್ರೀಮ್, ತಿಳಿ ನೀಲಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಶಾಂತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 2 ಮತ್ತು 9. ಶುಭ ಬಣ್ಣವಾಗಿ ಬಳಸುವುದಾದರೆ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆದೇ ಪಡಿತೀರಾ. ಸಿಂಹರಾಶಿ. ಸಿಂಹರಾಶಿಯವರೇ, ಕಾಡಿನ ರಾಜನಾದಂತಹ ಸಿಂಹವು ಬೇಟೆಯಾಡುವ ಮುನ್ನ ಎಂದಿಗೂ ಕೂಡ ಆರ್ಭಟಿಸುವುದಿಲ್ಲ. ಅದು ತನ್ನ ಇಡೀ ಶಕ್ತಿಯನ್ನ ಏಕಾಗ್ರತೆಯನ್ನಾಗಿ ಪರಿವರ್ತಿಸುತ್ತದೆ. ಮೌನವಾಗಿ ಹೊಂಚನ್ನ ಹಾಕುತ್ತದೆ. ನಿಮ್ಮ ಗುರಿಗಳನ್ನ ತಲುಪುವ ಮುನ್ನ ನಿಮ್ಮ ಯೋಜನೆಗಳನ್ನ ಜಗತ್ತಿಗೆ ಯಾವುದೇ ಕಾರಣಕ್ಕೂ ಸಾರಬೇಡಿ. ನಿಮ್ಮ ಮೌನವೇ ಶಕ್ತಿಯಾಗಲಿ. ನಿಮ್ಮ ಯಶಸ್ಸು ಸಾಮ್ರಾಜ್ಯವನ್ನ ಸಾರಬೇಕಾಗತ್ತೆ. ನಿಮ್ಮಲ್ಲಿ ಜನ್ಮಜಾತವಾಗಿ ನಾಯಕತ್ವ ಮತ್ತು ರಾಜಗಂಭೀರ್ಯದ ಗುಣವಿದೆ. ಆದರೆ ಕೆಲವೊಮ್ಮೆ ಪರಿಸ್ಥಿತಿಯನ್ನ ಗೆಲ್ಲಲು ಅಬ್ಬರಕ್ಕಿಂತ ಮೌನ ಮತ್ತು ತಂತ್ರಗಾರಿಕೆ ಬಹುಮುಖ್ಯವಾದುದು. ಇಂದು ನಿಮ್ಮ ಶಕ್ತಿಯನ್ನ ವ್ಯರ್ಥವಾಗಿ ವಾದ ವಿವಾದಗಳಿಗೆ ಬಳಸದೆ ನಿಮ್ಮ ಭವಿಷ್ಯದ ದೊಡ್ಡ ಗುರಿಯತ್ತ ಏಕಾಗ್ರತೆಯಿಂದ ತಿರುಗಿಸಬೇಕಾಗುತ್ತೆ. ನಿಮ್ಮ ಮೌನವೇ ಶತ್ರುಗಳಿಗೆ ದೊಡ್ಡ ಉತ್ತರವಾಗಲಿದೆ. ವಾರದ ಕೊನೆಯ ದಿನವಾದರೂ ವೃತ್ತಿರಂಗದಲ್ಲಿ ಕೆಲವು ಮಹತ್ವದ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಲಿವೆ. ಮುಂಬರುವಂತಹ ವಾರದ ಕೆಲಸಗಳಿಗೆ ಹಿಂದೆ ತಳಹದಿ ಸಿದ್ಧಪಡಿಸಿಕೊಳ್ಳುವಿರಿ. ವ್ಯಾಪಾರಸ್ಥರಿಗೆ ದೂರದ ಊರಿನ ಗ್ರಾಹಕರಿಂದ ಆಕಸ್ಮಿಕ ಲಾಭ ಅಥವಾ ಹೊಸ ಆರ್ಡರ್ ಸಿಗುವಂತಹ ಯೋಗವಿದೆ. ಸರ್ಕಾರಿ ಇಲಾಖೆಗಳಿಗೆ ಸಂಬಂಧಿಸಿದ ಬಾಕಿ ಕೆಲಸಗಳು ಮಂದಗತಿಯಲ್ಲಿ ಸಾಗಿದರೂ ಸಕಾರಾತ್ಮಕ ದಿಕ್ಕಿನಲ್ಲಿ ಮುನ್ನಡೆಯಲಿವೆ. ಇನ್ನು ಭಾನುವಾರ ನಿಮ್ಮ ರಾಶಾಧಿಪತಿಯಾದ ಸೂರ್ಯನ ದಿನವಾಗಿರುವುದರಿಂದ ಆರ್ಥಿಕವಾಗಿ ಬಲವಾದಂತಹ ದಿನ ಇದಾಗಿದೆ. ಹಣದ ಒಳಹರಿವು ಉತ್ತಮವಾಗಿರುತ್ತದೆ. ಆದರೆ ಕುಟುಂಬದವರ ಸಂತೋಷಕ್ಕಾಗಿ ಅಥವಾ ಗೃಹೋಪಯೋಗಿ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಕೈ ಸಡಿಲವಾಗಿ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಹೂಡಿಕೆ ವಿಷಯದಲ್ಲಿ ನುರಿತವರ ಸಲಹೆಗೆ ಮೊದಲು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯವು ಕೂಡ ಸುಧಾರಿಸಲಿದೆ. ಇದು ನಿಮ್ಮ ಮನಸ್ಸಿನ ದೊಡ್ಡ ಆತಂಕವನ್ನ ದೂರ ಮಾಡುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ವೈಮನಸ್ಸುಗಳಿದ್ದರೆ ಸಂಜೆ ವೇಳೆಗೆ ಅವೆಲ್ಲವೂ ತಿಳಿಯಾಗಿ ಪ್ರೀತಿ ಹೆಚ್ಚಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಶುಭ ವಾರ್ತೆಗಳನ್ನ ಕೂಡ ಕೇಳುವಂತಹ ದಿನ. ಇಂದು ನಿಮ್ಮ ಉತ್ಸಾಹ ಮತ್ತು ದೈಹಿಕ ಶಕ್ತಿ ಅತ್ಯುನ್ನತ ಮಟ್ಟದಲ್ಲಿ ಇರುವಂತದ್ದು. ಆದಾಗ್ಯೂ ಮಧ್ಯಾಹ್ನದ ಉಷ್ಣಾಂಶ ಹಾಗೂ ಅತಿಯಾದ ಓಡಾಟದಿಂದಾಗಿ ಸಣ್ಣ ಮಟ್ಟದ ದೈಹಿಕ ಆಯಾಸ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಇಂದು ದ್ರವ ರೂಪದ ಆಹಾರ ಹಾಗೂ ತಾಜಾ ಹಣ್ಣುಗಳ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಸಾನದಿ ಕರ್ಮಗಳ ನಂತರ ಅಂದ್ರೆ ಸೂರ್ಯನಿಗೆ ಮುಖವನ್ನ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕು ಅಥವಾ ಆಲಿಸಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ದುಪ್ಪಟ್ಟಗೊಳಿಸುತ್ತದೆ. ಇನ್ನು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರು, ಕೊಂಚ ಕೆಂಪು ಚಂದನ ಮತ್ತು ಕೆಂಪು ಹೂಗಳನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ಸಮರ್ಪಿಸಿ ಓಂ ಗುರುಣಿ ಸೂರ್ಯಾಯ ನಮಃ ಎಂದು 11 ಬಾರಿ ಜಪಿಸಬೇಕಾಗುತ್ತೆ. ನೀವು ಇಂದು ಧಾರ್ಮಿಕ ಕೇಂದ್ರಗಳಿಗೆ ಅಥವಾ ಅಗತ್ಯವಿರುವವರಿಗೆ ಗೋಧಿ, ಬೆಲ್ಲ ಅಥವಾ ತಾಮ್ರದ ಪಾತ್ರೆಯಲ್ಲಿ ದಾನ ಮಾಡುವುದು ಅತ್ಯಂತ ಶುಭಪ್ರದವಾಗಿರುವುದು. ಇಂದು ಬಿಳಿ, ಕೇಸರಿ ಅಥವಾ ತಿಳಿ ಹಳದಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮಲ್ಲಿ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ವೃದ್ಧಿಸುತ್ತದೆ. ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ.
ಕನ್ಯಾ ರಾಶಿಯವರ ಒಂದು ಮೊಸಾಯಿಕ್ ಚಿತ್ರದಲ್ಲಿನ ಪ್ರತಿಯೊಂದು ಸಣ್ಣ ಕಲ್ಲಿಗೂ ತನ್ನದೇ ಆದಂತಹ ಪ್ರಾಮುಖ್ಯತೆ ಇರುತ್ತದೆ. ಅವುಗಳನ್ನ ಸರಿಯಾಗಿ ಜೋಡಿಸಿದಾಗ ಮಾತ್ರ ಒಂದು ಅದ್ಭುತ ಕಲಾಕೃತಿ ಸೃಷ್ಟಿಯಾಗುತ್ತದೆ. ನಿಮ್ಮ ಜೀವನದ ಸಣ್ಣ ಸಣ್ಣ ಪ್ರಯತ್ನಗಳು ಅಷ್ಟೇ ಸದ್ಯಕ್ಕೆ ಅವು ನಗಣ್ಯ ಎನಿಸಿದರೂ ಭವಿಷ್ಯದ ದೊಡ್ಡ ಯಶಸ್ಸಿನ ಭಾಗಗಳಾಗಿರುತ್ತವೆ. ನೀವು ಸ್ವಾಭಾವಿಕವಾಗಿಯೇ ಪರಿಪೂರ್ಣತೆಯನ್ನ ಬಯಸುವವರು ಮತ್ತು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಹೆಚ್ಚಿನ ಗಮನವನ್ನ ಕೊಡುವವರು. ಇಂದು ನೀವು ಮಾಡುವಂತಹ ಪ್ರತಿಯೊಂದು ಸಣ್ಣ ಕೆಲಸ, ಯಾರೋ ಒಬ್ಬರಿಗೆ ನೀಡುವಂತಹ ಸಣ್ಣ ಸಹಾಯ ಅಥವಾ ನಿಮ್ಮ ವೃತ್ತಿಯಲ್ಲಿ ನೀವು ತೋರುವಂತಹ ಶಿಸ್ತು ನಿಮ್ಮ ಯಶಸ್ಸಿನ ದೊಡ್ಡ ಚಿತ್ರವನ್ನ ಸಿದ್ಧಪಡಿಸುತ್ತದೆ. ಧೃತಿಗೆಡದೆ ನಿಮ್ಮ ದಾರಿಯಲ್ಲಿ ಸಾಗಬೇಕಾಗುತ್ತೆ. ಆಗ ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಇಂದು ಕುಟುಂಬದಲ್ಲಿ ಹಿರಿಯರ ಮತ್ತು ಜೀವನ ಸಂಗಾತಿಯ ಸಂಪೂರ್ಣ ಸಹಕಾರ ನಿಮಗಿರುವಂತದ್ದು. ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಂಭಾಷಣೆಯ ಮೂಲಕ ಬಗೆಹರಿಯಲಿವೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಹಂಚಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸುಂದರವಾದಂತಹ ಸಮಯ ಒದಗಿ ಬರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನವಾಗಿದ್ದರೂ ಭಾನುವಾರವಾಗಿರುವುದರಿಂದ ಗೃಹೋಪಯೋಗಿ ವಸ್ತುಗಳ ಅಥವಾ ಕುಟುಂಬದ ಐಷಾರಾಮಿ ಅಗತ್ಯಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಭವಿಷ್ಯದ ಸುರಕ್ಷತೆಗಾಗಿ ಹೊಸ ಹೂಡಿಕೆಗಳ ಕಡೆಗೆ ಗಮನವನ್ನ ಹರಿಸುವುದು ಬಹಳ ಸೂಕ್ತ. ಅನಗತ್ಯ ಸಾಲ ನೀಡುವುದನ್ನ ಇಂದು ಆದಷ್ಟು ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೂಕ್ಷ್ಮ ಅವಲೋಕನ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿಗೆ ತಕ್ಕಂತಹ ಮನ್ನಣೆ ದೊರೆಯುವಂತದ್ದು. ಬಾಕಿ ಉಳಿದಿದ್ದಂತಹ ಯೋಜನೆಗಳನ್ನ ವ್ಯವಸ್ಥಿತವಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಯೋಜನೆಗಳಿಂದ ಭವಿಷ್ಯದಲ್ಲಿ ದೊಡ್ಡ ಲಾಭ ತರುವಂತಹ ಹೊಸ ಒಪ್ಪಂದಗಳು ಕೂಡ ಸಿಗುವಂತದ್ದು. ಸಂವಹನ, ಬರವಣಿಗೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಪ್ರಗತಿಪರವಾದಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಹೆಚ್ಚಿರುತ್ತದೆ, ಆದರೆ ಅತಿಯಾದ ಮಾನಸಿಕ ಶ್ರಮ ಅಥವಾ ಆಲೋಚನೆಯಿಂದಾಗಿ ಕಣ್ಣಿನ ಆಯಾಸ ಅಥವಾ ನರಗಳ ದಣಿವು ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮತ್ತು ರಾತ್ರಿ ಲಘು ನಿದ್ದೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಸಮರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು 9 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಗೌರವ ವೃದ್ಧಿಯಾಗುವಂತದ್ದು. ಇನ್ನು ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗಿ ಆಲೋಚನೆಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ. ಇಂದು ಹಸಿರು ಬಣ್ಣದ ಕರವಸ್ತ್ರವನ್ನ ಬಳಿ ಇಟ್ಟುಕೊಳ್ಳುವುದು ಅಥವಾ ನಿಮ್ಮ ಉಡುಪಿನಲ್ಲಿ ತಿಳಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದು. ಇನ್ನು ಸಾಧ್ಯವಾದರೆ ನಿಮಗೆ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಕ್ಷಿಗಳಿಗೆ ಧಾನ್ಯಗಳನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿನ ಬುಧಾತ್ಯದ ಯೋಗ ಶುಭ ಫಲಗಳನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆ 5 ಮತ್ತು 1. ಶುಭ ಬಣ್ಣ ಹಸಿರು ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿಯವರ ದಪ್ಪನೆಯ ಹಗ್ಗದ ಮೇಲೆ ನಡೆಯುವಂತಹ ಜಗತ್ತಿನ ಅತ್ಯುತ್ತಮ ಸರ್ಕಸ್ ಪಟು ಕೂಡ ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವುದಿಲ್ಲ. ಅವನು ಎಡಕ್ಕೂ ಬಲಕ್ಕೂ ತನ್ನ ಕೋಲನ್ನ ಚಲಿಸುತ್ತಾ ನಿರಂತರವಾಗಿ ಸಮತೋಲನವನ್ನ ಕಾಪಾಡಿಕೊಳ್ಳುತ್ತಾ ಮುನ್ನಡೆಯುತ್ತಾನೆ. ಜೀವನವು ಅಷ್ಟೇ ಸ್ನೇಹಿತರೆ, ಸ್ಥಿರವಾಗಿ ನಿಲ್ಲುವುದಲ್ಲ, ಬದಲಾಗುವಂತಹ ಪರಿಸ್ಥಿತಿಗೆ ತಕ್ಕಂತೆ ಸಮತೋಲನ ಕಾಯ್ದುಕೊಳ್ಳುತ್ತಾ ಸಾಗುವುದೇ ಬದುಕಾಗಿರುವಂತದ್ದು. ನಿಮ್ಮ ರಾಶಿಯ ಚಿಹ್ನೆಯೇ ತಕ್ಕಡಿ. ನೀವು ಯಾವಾಗಲೂ ಬದುಕಿನಲ್ಲಿ ಸಮತೋಲನವನ್ನ ಬಯಸಬಹುದು. ಇಂದು ಪರಿಸ್ಥಿತಿಗಳು ನಿಮ್ಮ ಅಂದುಕೊಂಡಂತೆ ಇಲ್ಲದಿದ್ದರೂ ಗಾಬರಿ ಬೇಡ. ನಿಮ್ಮಲ್ಲಿರುವಂತಹ ಹೊಂದಾಣಿಕೆಯ ಗುಣ ಮತ್ತು ಶಾಂತ ಸಿದ್ಧತೆಯಿಂದ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಸಣ್ಣ ಪುಟ್ಟ ಏರಿಳಿತಗಳು ನಿಮ್ಮನ್ನ ಬೆಳೆಸುವುದಿಲ್ಲ, ಬದಲಾಗಿ ನಿಮ್ಮನ್ನ ಇನ್ನಷ್ಟು ಪರಿಪೂರ್ಣವಾಗಿಸುವಂತದ್ದು. ಇಂದು ಆರ್ಥಿಕವಾಗಿ ಸುಧಾರಣೆಯ ದಿನವಾಗಿರುವಂತದ್ದು. ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದಂತಹ ಸಾಲದ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಯೋಚಿಸಬಹುದು. ಆದರೆ ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಮನರಂಜನೆಗಾಗಿ ಮಿತಿಮೀರಿ ಖರ್ಚು ಮಾಡದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಸದಾ ಇರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಮತ್ತು ಅವರ ಸಕಾಲಿಕ ಸಲಹೆಗಳು ನಿಮ್ಮ ಗೊಂದಲಗಳಿಗೆ ಪರಿಹಾರವನ್ನ ನೀಡಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳ ಕುರಿತು ಅಥವಾ ಪ್ರವಾಸದ ಬಗ್ಗೆ ಆಪ್ತರೊಂದಿಗೆ ಚರ್ಚೆಗಳು ಕೂಡ ನಡೆಯಬಹುದಾದಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಮಾನಸಿಕ ಶ್ರಮ ಅಥವಾ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಮತ್ತು ಹಗುರವಾದ ವಾಕಿಂಗ್ ಮಾಡುವುದು ನಿಮ್ಮನ್ನ ಚೈತನ್ಯಗೊಳಿಸುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಬಾಂಧವ್ಯ ಏರ್ಪಡಲಿದೆ. ನಿಮ್ಮ ಸಮತೋಲಿನ ನಿರ್ಧಾರಗಳು ಮತ್ತು ಕೌಶಲ್ಯಗಳಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ ರೂಪಿಸಲು ಅಥವಾ ಮಾರುಕಟ್ಟೆಯಲ್ಲಿ ಹೊಸ ಮೈತ್ರಿಗಳನ್ನ ಮಾಡಿಕೊಳ್ಳಲು ಭಾನುವಾರದ ಈ ದಿನ
ಅತ್ಯುತ್ತಮವಾದಂತಹ ದಿನ. ಇನ್ನು ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ವೃತ್ತಿಪರ ಒಪ್ಪಂದಗಳು ಇಂದು ಮುಂದುವರಿಯುವಂತಹ ದಿನವಾಗಿರುವಂತದ್ದು. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ಸಮರ್ಪಿಸಿ ಸೂರ್ಯಾಷ್ಟಕವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ಮತ್ತು ದೈಹಿಕ ಶಕ್ತಿ ದುಪ್ಪಟ್ಟಾಗುವಂತದ್ದು. ಇನ್ನು ಲಕ್ಷ್ಮಿಯ ಆರಾಧನೆಯನ್ನ ಮಾಡುವಂತದ್ದು. ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಸನ್ನತೆಗಾಗಿ ಇಂದು ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ದೇವಿಯನ್ನ ಸ್ಮರಿಸಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕ್ರೀಮ್ ಅಥವಾ ತಿಳಿ ನೀಲಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದು. ಇನ್ನ ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ವೃಶ್ಚಿಕ ರಾಶಿಯವರ ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ಗೂಢ ಮತ್ತು ದೃಢ ಸಂಕಲ್ಪದ ವ್ಯಕ್ತಿಗಳು. ಸದ್ಯದ ಪರಿಸ್ಥಿತಿಯಲ್ಲಿ ಸಣ್ಣ ಹಿನ್ನಡೆಯಾಗಿದೆ ಎಂದು ನಿರಾಶರಾಗಬೇಡಿ. ನಿಮ್ಮ ಅಸಲಿ ಶಕ್ತಿ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಹೋರಾಟದ ಗುಣ ನಿಮ್ಮ ಆಳದಲ್ಲಿದೆ. ಕಷ್ಟಗಳು ಬಂದಾಗ ನಿಮ್ಮ ಒಳಗಿನ ಆ ಅಗಾಧ ಶಕ್ತಿಯನ್ನ ಹೊರತೆಗೆಯಿರಿ. ನಿಮ್ಮನ್ನ ಸೋಲಿಸಲು ಯಾರಿಂದಲೂ ಕೂಡ ಜಗತ್ತಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಹಿಮ ನದಿಯ ಕೇವಲ 10% ಭಾಗ ಮಾತ್ರ ನೀರಿನ ಮೇಲೆ ಕಾಣಿಸುವಂತದ್ದು. ಉಳಿದಂತಹ 90% ಭಾಗ ನೀರಿನ ಆಳದಲ್ಲಿ ಅಡಗಿರುವಂತದ್ದು. ನಿಮ್ಮ ಶಕ್ತಿಯೂ ಅಷ್ಟೇ. ಜಗತ್ತಿಗೆ ಕಾಣಿಸುತ್ತಿರುವುದು ಕೇವಲ ಒಂದು ಸಣ್ಣ ತುಣುಕು ಮಾತ್ರ. ನಿಮ್ಮೊಳಗಿನ ಅಗಾಧವಾದ ಸಾಮರ್ಥ್ಯ ಇನ್ನೂ ಸುಪ್ತವಾಗಿರುವಂತದ್ದು. ಇಂದು ಉದ್ಯೋಗದಲ್ಲಿ, ವೃತ್ತಿ ರಂಗದಲ್ಲಿ ನಿಮ್ಮ ಕಾರ್ಯವೈಖರಿಯಲ್ಲಿ ಅಗಾಧವಾದಂತಹ ಬದಲಾವಣೆ ಕಂಡು ಬರಲಿದೆ. ರಹಸ್ಯ ಶತ್ರುಗಳ ಉಪಟಳವಿದ್ದರೂ ನಿಮ್ಮ ತೀಕ್ಷ್ಣ ಬುದ್ಧಿಯಿಂದ ಅವರ ತಂತ್ರಗಳನ್ನ ಮೆಟ್ಟಿ ನಿಲ್ಲುವಿರಿ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ನಿರೀಕ್ಷಿತ ಡೀಲ್ಗಳಿಂದ ಲಾಭವೂ ಕೂಡ ಸಿಗುವಂತದ್ದು. ರಿಸರ್ಚ್, ತಾಂತ್ರಿಕ ಹಾಗೂ ಗೂಢ ಆಲೋಚನೆಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಆದರೆ ಅನಿರೀಕ್ಷಿತವಾಗಿ ಮನೆ ರಿಪೇರಿ ಅಥವಾ ವಾಹನ ನಿರ್ವಹಣೆಗಾಗಿ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಂಭವವಿದೆ. ಧನ ವ್ಯವಹಾರಗಳಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬಬೇಡಿ. ದೀರ್ಘಾವಧಿ ಉಳಿತಾಯದ ಕಡೆಗೆ ಗಮನವನ್ನ ಹರಿಸುವುದು ಸೂಕ್ತ. ಇನ್ನ ಕುಟುಂಬದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ವಾದ ವಿವಾದಗಳು ಕೂಡ ನಡೆಯಬಹುದಾಗಿರುವಂತಹ ದಿನ. ಆದ್ದರಿಂದ ಮಾತಿನ ಮೇಲೆ ನಿಯಂತ್ರಣವಿರಬೇಕಾಗತ್ತೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭಾವನೆಗಳನ್ನ ಗೌರವಿಸಬೇಕಾದಂತಹ ದಿನ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಜಾಗೃತಿಯನ್ನ ಕೂಡ ನೀವು ವಹಿಸಬೇಕಾಗುತ್ತೆ. ಇಂದು ಮಾನಸಿಕವಾಗಿ ಸ್ವಲ್ಪ ಉದ್ವೇಗ ಅಥವಾ ಅಶಾಂತಿ ಕಾಡಬಹುದು. ಅತಿಯಾದ ಕೋಪ ಮತ್ತು ಒತ್ತಡದಿಂದಾಗಿ ಮೈಕೈ ನೋವು ಅಥವಾ ಬಿಪಿ ಏರುಪೇರು ಕಾಣಿಸಿಕೊಳ್ಳಬಹುದು. ವ್ಯಾಯಾಮ ಅಥವಾ ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದ್ರೂ ಈ ದಿನ ನೀವು ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಕೆಂಪು ಹೂವು ಮತ್ತು ಕೊಂಚ ಅಕ್ಷತೆಯನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂದು ಆ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಸಂಜೆ ಆಂಜನೇಯ ಸ್ವಾಮಿಯ ಮುಂದೆ ಕುಳಿತುಕೊಂಡು ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಮಾನಸಿಕ ಭಯ, ಆತಂಕಗಳು ದೂರವಾಗಿ ಧೈರ್ಯ ಕೂಡ ವೃದ್ಧಿ ಆಗುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಕೆಂಪು ಬಣ್ಣದ ಹಣ್ಣುಗಳನ್ನ ಅಂದ್ರೆ ಸೇಬು ಆಗಿರ್ಬೋದು ಅಥವಾ ದಾಳಿಂಬೆಗಳನ್ನ ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ಕೊಂಚ ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು, ಕೇಸರಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಸಿಂಧೂರ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಧನುರ್ರಾಶಿಯವರ ಬಿಲ್ಲುಗಾರನು ಬಾಣವನ್ನ ಎಯ್ಯುವ ಮುನ್ನ ಅದನ್ನ ಹಿಂದಕ್ಕೆ ಎಳೆಯಬೇಕಾಗುತ್ತದೆ. ಬಾಣವು ಹಿಂದಕ್ಕೆ ಹೋಗುತ್ತಿದೆ ಎಂದರೆ ಅದು ಸೋಲಲ್ಲ, ಬದಲಿಗೆ ಅತ್ಯಂತ ವೇಗವಾಗಿ ಮುಂದಕ್ಕೆ ನುಗ್ಗಲು ಸಿದ್ಧವಾಗುತ್ತಿದೆ ಎಂದರ್ಥ. ನಿಮ್ಮ ಬದುಕು ನಿಮ್ಮನ್ನ ಹಿಂದಕ್ಕೆ ತಳ್ಳುತ್ತಿದ್ದರೆ ನೀವು ದೊಡ್ಡ ಜಿಗಿತಕ್ಕೆ ಸಿದ್ಧರಾಗುತ್ತಿದ್ದೀರಿ ಎಂದು ತಿಳಿಯಬೇಕಾಗುತ್ತೆ. ನಿಮ್ಮ ರಾಶಿಯ ಚಿಹ್ನೆಯೇ ಬಿಲ್ಲುಗಾರ. ನಿಮ್ಮ ಗುರಿ ಮತ್ತು ದೂರದೃಷ್ಟಿ ಯಾವಾಗಲೂ ಎತ್ತರವಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಹಿನ್ನಡೆಗಳು ಎದುರಾಗಿದ್ದರೆ ನಿರಾಶರಾಗಬೇಡಿ. ಬಾಣದಂತೆ ನಿಮ್ಮ ಗಮನವನ್ನ ಕೇವಲ ಗುರಿಯತ್ತ, ನಿಮ್ಮ ಗುರಿಯ ಮೇಲಿಡಬೇಕಾಗುತ್ತೆ. ಇಂದಿನ ನಿಮ್ಮ ತಾಳ್ಮೆ ನಾಳೆಯ ನಿಮ್ಮ ಅದ್ಭುತ ಯಶಸ್ಸಿನ ವೇಗವನ್ನ ನಿರ್ಧರಿಸುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ವೃತ್ತಿ ರಂಗದಲ್ಲಿ ಹೊಸ ಜವಾಬ್ದಾರಿಗಳು ಹೆಗಲೇರುವಂತಹ ಸಾಧ್ಯತೆ ಇದೆ. ಭಾನುವಾರವಾಗಿದ್ದರೂ ಕೂಡ ಕೆಲವರಿಗೆ ಕೆಲಸದ ಒತ್ತಡ ಅಥವಾ ತುರ್ತು ಸಭೆಗಳಲ್ಲಿ ಭಾಗವಹಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು. ನಿಮ್ಮ ರಾಶಾಧಿಪತಿಯಾದ ಗುರುಗ್ರಹದ ಕೃಪೆಯಿಂದ ನಿಮ್ಮ ನಿರ್ಧಾರಗಳು ಫಲಪ್ರದವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯಾಪಾರಿಕ ಸಂಪರ್ಕಗಳು ಸಿಗಲಿದ್ದು ಭವಿಷ್ಯದ ಬೆಳವಣಿಗೆಗೆ ಇದು ನಾಂದಿಯಾಗುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಲಿದೆ. ಆಸ್ತಿ ಖರೀದಿ ಅಥವಾ ಮಾರಾಟದ ಪ್ರಕ್ರಿಯೆಗಳಿಗೆ ಚಾಲನೆಯನ್ನ ನೀಡಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಆದರೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗುವಂತಹ ಸಂಭವವಿದೆ. ಆದಾಯದ ಮೂಲಗಳು ಸ್ಥಿರವಾಗಿರುವುದರಿಂದ ಚಿಂತೆಯ ಅಗತ್ಯವಿಲ್ಲ ಯಾವುದೇ ಕಾರಣಕ್ಕೂ. ಇನ್ನು
ಕುಟುಂಬದಲ್ಲಿ ಧಾರ್ಮಿಕ ವಾತಾವರಣವಂತ ನೋಡುವಂತಹ ದಿನ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂತದ್ದು, ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುವಂತದ್ದು, ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ಮನಸ್ಸಿಗೆ ನೆಮ್ಮದಿಯನ್ನ ತರುವಂತದ್ದು. ಇನ್ನು ಪ್ರೇಮಿಗಳಿಗೆ ಪರಸ್ಪರರ ಕುಟುಂಬದವರನ್ನ ಭೇಟಿಯಾಗಲು ಅಥವಾ ಮದುವೆಯ ಮಾತುಕತೆಗೆ ಒಪ್ಪಿಗೆ ಪಡೆಯಲು ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇನ್ನು ಮಧ್ಯಮ ಫಲವನ್ನ ನೋಡ್ತೀರಾ. ಅತಿಯಾದ ಓಡಾಟದಿಂದಾಗಿ ಕಾಲು ನೋವಾಗಿರ್ಬೋದು ಅಥವಾ ಸೊಂಟದ ನೋವಾಗಿರ್ಬೋದು, ಇವೆಲ್ಲ ಕಾಣಿಸಿಕೊಳ್ಬಹುದಾದಂತದ್ದು. ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಆಹಾರದ ಮೇಲೆ ನಿಯಂತ್ರಣವನ್ನ ಕಾಪಾಡಿಕೊಂಡು ಹೋಗ್ಬೇಕು. ಮುಂಜಾನೆ ಯೋಗ ಅಥವಾ ಧ್ಯಾನ ಮಾಡುವುದು ಕೂಡ ಉತ್ತಮವಾಗಿರುವಂತದ್ದು. ಇಂದು ನಿಮ್ಮ ರಾಶಾಧಿಪತಿ ಗುರುವಿನ ಅನುಗ್ರಹಕ್ಕಾಗಿ ರಾಘವೇಂದ್ರ ಸ್ವಾಮಿಗಳ ಅಥವಾ ದತ್ತಾತ್ರೇಯ ಸ್ವಾಮಿಯ ಜಪವನ್ನ ಮಾಡಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಪಠಣಿಯನ್ನ ಮಾಡಬೇಕಾಗತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಕೊಂಚ ಕುಂಕುಮವನ್ನ ಹಾಕಿ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಮಂತ್ರದ ಪಠಣೆಯಿಂದ ನಿಮ್ಮ ತೇಜಸ್ಸು ಮತ್ತು ಆತ್ಮವಿಶ್ವಾಸ ವೃದ್ಧಿ ಆಗ್ತದೆ. ಇಂದು ಮನೆಯಿಂದ ಹೊರಡುವಾಗ ಹಣೆಗೆ ಕೊಂಚ ಹಳದಿ ಶ್ರೀಗಂಧ ಅಥವಾ ತಿಲಕವನ್ನ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ. ಶುಭ ಸಂಖ್ಯೆ 3 ಮತ್ತು 9. ಶುಭ ಬಣ್ಣ ಹಳದಿ ಮತ್ತು ಕೆಂಪು ಬಣ್ಣ. ಮಕರ ರಾಶಿ. ಮಕರ ರಾಶಿಯವರ ಒಂದು ಒರಟು ಕಲ್ಲು ಸುಂದರವಾದ ಶಿಲ್ಪವಾಗಬೇಕಾದ್ರೆ ಅದು ಸಾವಿರಾರು ಬಾರಿ ಉಳಿಯ ಏಟುಗಳನ್ನ ಸಹಿಸಿಕೊಳ್ಳಬೇಕಾಗುತ್ತದೆ. ಲೈಫ್ ಅಲ್ಲೂ ಅಷ್ಟೇ, ಸವಾಲುಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ. ನಿಮ್ಮೊಳಗಿರುವಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನ ಗೆದ್ದಿ ಹೊರತಲು ಬರುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ಶಿಸ್ತುಬದ್ಧ ಹಾಗೂ ದೃಢ ಸಂಕಲ್ಪವನ್ನ ಹೊಂದಿದವರು. ಸದ್ಯಕ್ಕೆ ಪರಿಸ್ಥಿತಿಗಳು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿವೆ ಎನಿಸಿದರೆ ಬೇಸರವನ್ನ ಪಡಬೇಡಿ. ಈ ಕಠಿಣ ಸಮಯವೇ ನಿಮ್ಮನ್ನ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸುತ್ತಿದೆ. ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇರಲಿ. ನೀವೊಂದು ಅದ್ಭುತ ಶಿಲ್ಪವಾಗಿ ಹೊರಹೊಮ್ಮುವುದು ಖಂಡಿತವಾಗಿರುವಂತದ್ದು. ಇಂದು ಆರ್ಥಿಕವಾಗಿ ಸ್ಥಿರತೆಯ ದಿನ. ಆದಾಯದ ಮೂಲಗಳು ಉತ್ತಮವಾಗಿದ್ದರೂ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವಾಗ ಆತುರವನ್ನ ಪಡಬೇಡಿ. ದೀರ್ಘಾವಧಿ ಉಳಿತಾಯ ಯೋಜನೆಗಳು ನಿಮಗೆ ಲಾಭವನ್ನ ತರುವಂತದ್ದು. ಭಾನುವಾರವಾಗಿರುವುದರಿಂದ ಕುಟುಂಬದ ಸಣ್ಣ ಪುಟ್ಟ ಅಗತ್ಯಗಳಿಗಾಗಿ ಹಣ ವ್ಯಯವಾಗಬಹುದು, ಆದರೆ ಅದು ನಿಮ್ಮ ಬಜೆಟ್ ಅನ್ನ ಮೀರಲಾರದು. ಇನ್ನು ಉದ್ಯೋಗಿಗಳಿಗೆ ವೃತ್ತಿರಂಗದಲ್ಲಿ ಇಂದು ನಿಮ್ಮ ತಾಳ್ಮೆ ಹಾಗೂ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತದ್ದು. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕಚೇರಿಯ ಕೆಲಸವೊಂದು ಹಿರಿಯ ಅಧಿಕಾರಿಯ ಸಹಾಯದಿಂದ ಪೂರ್ಣಗೊಳ್ಳಲಿದೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಉದ್ಯಮವನ್ನ ವಿಸ್ತರಿಸಲು ಇಂದು ಸೂಕ್ತವಾದಂತಹ ದಿನ. ಶ್ರಮಿಕ ವರ್ಗದವರಿಗೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಆಕಸ್ಮಿಕ ಪ್ರಗತಿಯ ಯೋಗವು ಕೂಡ ಇರುವಂತದ್ದು. ಇನ್ನ ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣವಿರಲಿದೆ. ಸಂಗಾತಿಯು ನಿಮ್ಮ ಜವಾಬ್ದಾರಿಗಳನ್ನ ಹಂಚಿಕೊಳ್ಳುವ ಮೂಲಕ ನಿಮಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಇದ್ದಂತಹ ಆತಂಕಗಳು ಕೂಡ ದೂರವಾಗುವಂತದ್ದು. ಇನ್ನು ದೊಡ್ಡ ಮಾನಸಿಕ ಬೆಂಬಲವನ್ನ ನಿಮಗೆ ನೀಡುವಂತದ್ದು. ಇನ್ನು ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚರ್ಚಿಸಲು ಒಳ್ಳೆಯ ಸಮಯವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕೀಲು ನೋವು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಾಹನ ಚಲನೆ ಮಾಡುವಾಗ ಜಾಗೃತೆ ಇರಲಿ. ಸಂಜೆ ಸ್ವಲ್ಪ ಸಮಯ ಧ್ಯಾನ ಅಥವಾ ಲಘು ನಡಿಗೆಯನ್ನ ರೂಢಿಸಿಕೊಳ್ಳಬೇಕಾಗುತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ಸಮರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಗೌರವ ಕೂಡ ಹೆಚ್ಚಾಗುವಂತದ್ದು. ಇಂದು ಸಂಜೆ ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದು ಶನಿದೇವನ ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡಿ ಮಾನಸಿಕ ನೆಮ್ಮದಿಯನ್ನ ನೀಡುತ್ತದೆ. ಇನ್ನು ಸಾಧ್ಯವಾದರೆ ಇಂದು ಹತ್ತಿರದ ದೇವಸ್ಥಾನದಲ್ಲಿರುವಂತಹ ಅರಳಿ ಮರಕ್ಕೆ ನಮಸ್ಕರಿಸಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಇಂದು ಅಗತ್ಯವಿರುವವರಿಗೆ ಅಥವಾ ವೃದ್ಧರಿಗೆ ಕೈಲಾದಂತಹ ಸಹಾಯವನ್ನ ಮಾಡಿ ಅಥವಾ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಕರ್ಮ ಫಲವನ್ನ ಶುದ್ಧಗೊಳಿಸುತ್ತದೆ. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ನೀಲಿ ಮತ್ತು ಹಳದಿ ಬಣ್ಣ. ಕುಂಭರಾಶಿ. ಕುಂಭರಾಶಿಯವರೇ, ನಾವು ಪರ್ವತದ ತಪ್ಪಲಿನಲ್ಲಿ ನಿಂತಾಗ ನಮಗೆ ಕೇವಲ ಮುಂದಿರುವಂತಹ ಕಲ್ಲು ಬಂಡೆಗಳು ಮಾತ್ರ ಕಾಣಿಸುವಂತದ್ದು. ಆದರೆ ಸ್ವಲ್ಪ ಎತ್ತರಕ್ಕೆ ಏರಿದಾಗ ವಿಶಾಲವಾದಂತಹ ದಿಗಂತ ಕಣ್ಣಿಗೆ ಬೀಳುತ್ತದೆ. ನಿಮ್ಮ ಇಂದಿನ ಸಣ್ಣ ಅಡೆತಡೆಗಳನ್ನ ನೋಡಿ ಸೋಲದಿರಿ. ನಿಮ್ಮ ದೂರದೃಷ್ಟಿಯನ್ನ ವಿಶಾಲವಾಗಿಸಬೇಕಾಗುತ್ತೆ. ನೀವು ಸ್ವಾಭಾವಿಕವಾಗಿಯೇ ಭವಿಷ್ಯದ ಚಿಂತಕರು ಮತ್ತು ಸಮಾಜಮುಖಿ ವ್ಯಕ್ತಿಗಳು. ಸದ್ಯದ ಪರಿಸ್ಥಿತಿಯಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ಗೊಂದಲಗಳು ನಿಮ್ಮ ಗುರಿಯನ್ನ ಮೆರೆಸದಂತೆ ನೋಡಿಕೊಳ್ಳಬೇಕಾಗುತ್ತೆ. ನಿಮ್ಮ ಆಲೋಚನೆಗಳನ್ನ ಇಂದಿನ ಮಿತಿಯಿಂದ ಹೊರತಂದು ದೂರದ ದಿಗಂತದ ಕಡೆಗೆ ನೋಡಬೇಕಾಗುತ್ತೆ. ನಿಮ್ಮ ತಾಳ್ಮೆ ಮತ್ತು ವಿಶಿಷ್ಟ ಚಿಂತನೆಯೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವಂತದ್ದು. ಇಂದು ಆರ್ಥಿಕವಾಗಿ ಆದಾಯ ತೃಪ್ತಿಕರವಾಗಿರುವಂತದ್ದು. ಆದರೆ ಭಾನುವಾರವಾಗಿರುವುದರಿಂದ ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಮಾರುಕಟ್ಟೆಯಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹೂಡಿಕೆ ವಿಷಯದಲ್ಲಿ ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡುವ ಮುನ್ನ ಯೋಚನೆಯನ್ನ ಮಾಡಬೇಕಾಗುತ್ತೆ. ಉಳಿತಾಯದ ಕಡೆಗೆ
ಕಡೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನ ಕುಟುಂಬದ ಸದಸ್ಯರೊಂದಿಗೆ ಹಳೆಯ ನೆನಪುಗಳನ್ನ ಹಂಚಿಕೊಳ್ಳುವ ಮೂಲಕ ಈ ದಿನವು ಆನಂದಮಯವಾಗಿರುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಮಟ್ಟದ ಪ್ರವಾಸ ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವಂತಹ ಯೋಜನೆಯೂ ಕೂಡ ಸಿದ್ಧವಾಗಬಹುದು. ಇನ್ನ ಪ್ರೇಮಿಗಳಿಗೆ ಇಂದು ಪರಸ್ಪರರ ಭಾವನೆಗಳಿಗೆ ಹೆಚ್ಚಿನ ಗೌರವ ನೀಡುವ ದಿನವಾಗಿದ್ದು ಬಾಂಧವ್ಯ ಗಟ್ಟಿಯಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯ ಕೆಲಸಗಳಿಂದ ಕೊಂಚ ವಿಶ್ರಾಂತಿಯೂ ಕೂಡ ನಿಮಗೆ ಸಿಗುವಂತದ್ದು. ಆದರೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚಿಂತನೆಯನ್ನ ನಡೆಸಲು ಇದು ಒಳ್ಳೆಯ ದಿನ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮನೆಯವರ ಅಥವಾ ಆಪ್ತರ ಬೆಂಬಲ ನಿಮಗೆ ಸಿಗುವಂತದ್ದು. ವ್ಯಾಪಾರಸ್ಥರಿಗೆ ಬಾಕಿ ಉಳಿದಿದ್ದಂತಹ ಸಣ್ಣ ಪುಟ್ಟ ಒಪ್ಪಂದಗಳು ಪೂರ್ಣಗೊಳ್ಳಲಿವೆ. ದೀರ್ಘಾವಧಿಯ ವ್ಯವಹಾರಗಳಿಗೆ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲು ಯೋಜನೆಯನ್ನು ಕೂಡ ರೂಪಿಸುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತದ್ದು. ಅತಿಯಾದ ಆಲೋಚನೆಯಿಂದಾಗಿ ಮನಸ್ಸಿನಲ್ಲಿ ಒಂದು ರೀತಿಯ ಅಶಾಂತಿ ಅಥವಾ ನಿದ್ರಾಹೀನತೆಯೂ ಕೂಡ ಕಾಣಿಸಿಕೊಳ್ಳಬಹುದು. ಸಂಜೆ ವೇಳೆ ಲಘು ನಡಿಗೆ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ನಿರಾಳತೆ ಕೂಡ ನಿಮಗೆ ಸಿಗುವಂತದ್ದು. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಜಲವನ್ನ ಅರ್ಪಿಸಬೇಕಾಗುತ್ತೆ. ಓಂ ಭಾಸ್ಕರಾಯ ನಮಃ ಎಂದು ಜಪಿಸುವುದರಿಂದ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಗೌರವ ಹೆಚ್ಚಾಗುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ಕೈ ಮುಗಿಯಬೇಕಾಗುತ್ತೆ. ಇದು ಶನಿ ದೇವನ ಕೃಪೆಗೆ ಪಾತ್ರರಾಗಲು ನೆರವಾಗುವಂತದ್ದು. ಇನ್ನು ಮನಸ್ಸಿನ ಗೊಂದಲಗಳನ್ನ ನಿವಾರಿಸಿಕೊಳ್ಳಲು ಇಂದು ಕನಿಷ್ಠ 11 ಬಾರಿ ಗಾಯತ್ರಿ ಮಂತ್ರವನ್ನ ಶಾಂತವಾಗಿ ಕುಳಿತು ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಪಕ್ಷಿಗಳಿಗೆ ಅಥವಾ ಮೂಕ ಪ್ರಾಣಿಗಳಿಗೆ ನೀರು ಮತ್ತು ಧಾನ್ಯಗಳನ್ನ ಇಡಬೇಕಾಗುತ್ತೆ. ಅಗತ್ಯವಿರುವವರಿಗೆ ಸಣ್ಣ ಸಹಾಯವನ್ನ ಮಾಡುವುದು ನಿಮ್ಮ ಅದೃಷ್ಟವನ್ನ ವೃದ್ಧಿಸುವಂತದ್ದು. ಶುಭ ಸಂಖ್ಯೆಯಾಗಿ 8 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಿ. ಮೀನರಾಶಿಯವರ ಚಿನ್ನವನ್ನ ಆಭರಣವನ್ನಾಗಿ ಪರಿವರ್ತಿಸುವ ಮುನ್ನ ಅದನ್ನ ಅತಿ ಹೆಚ್ಚು ತಾಪಮಾನದಲ್ಲಿ ಕಾಯಿಸಲಾಗುತ್ತದೆ ಮತ್ತು ಸುತ್ತಿಗೆಯಿಂದ ಬಡಿಯಲಾಗುತ್ತದೆ. ಕಠಿಣ ಪರಿಸ್ಥಿತಿಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ಬದಲಾಗಿ ನಿಮ್ಮನ್ನ ಅಪರಂಜಿ ಚಿನ್ನದಂತೆ ಹೊಳೆಯುವಂತೆ ಮಾಡಲು ಬರುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಕರುಣಾಮಯಿಗಳು. ಬದುಕಿನಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ಸವಾಲುಗಳು ನಿಮ್ಮನ್ನ ಕುಗ್ಗಿಸಲು ಬಿಡಬೇಡಿ. ನೀವು ಅನುಭವಿಸುತ್ತಿರುವಂತಹ ಪ್ರತಿಯೊಂದು ಸವಾಲು ನಿಮ್ಮ ಆಂತರಿಕ ಶಕ್ತಿಯನ್ನ ಮತ್ತು ಯೋಗ್ಯತೆಯನ್ನ ಜಗತ್ತಿಗೆ ಪರಿಚಯಿಸಲು ಪ್ರಕೃತಿ ಮಾಡುತ್ತಿರುವಂತಹ ಸಿದ್ಧತೆಯಾಗಿದೆ. ನಿಮ್ಮ ತಾಳ್ಮೆಯ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಧೈರ್ಯದಿಂದ ಮುನ್ನಡೆಯಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅಥವಾ ನಿಮ್ಮ ವೃತ್ತಿರಂಗದಲ್ಲಿ ದೀರ್ಘಕಾಲದ ಗೊಂದಲವೊಂದು ಬಗೆಹರಿಯುವಂತದ್ದು. ನಿಮ್ಮ ಸೃಜನಶೀಲತೆ ಮತ್ತು ದೂರದೃಷ್ಟಿತ್ವಕ್ಕೆ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯವಹಾರದ ದಾರಿಗಳು ಮುಕ್ತವಾಗಲಿವೆ. ರಫ್ತು, ಆಮದು, ಬರವಣಿಗೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಇಂದು ಅತ್ಯಂತ ಪ್ರಗತಿಪರವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನವಾಗಿದ್ದರೂ ಭಾನುವಾರವಾಗಿರುವುದರಿಂದ ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಅಥವಾ ಧಾರ್ಮಿಕ ಪ್ರವಾಸಕ್ಕಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಬರುವಂತಹ ಸೂಚನೆ ಇದೆ. ಆದರೆ ಅಪರಿಚಿತರ ಮಾತು ನಂಬಿ ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಅಥವಾ ಭೌತಿಕ ವಿಷಯಗಳ ಕುರಿತು ಮಹತ್ವದ ಚರ್ಚೆಗಳು ಕೂಡ ನಡೆಯುವಂತದ್ದು. ಮಕ್ಕಳ ಪ್ರಗತಿಯು ಮನಸ್ಸಿಗೆ ನೆಮ್ಮದಿಯನ್ನ ತರಲಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನದಾಳದ ಭಾವನೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾಗಿರುವಂತಹ ಸಮಯ. ಇಂದು ಮಾನಸಿಕವಾಗಿ ನಿರಾಳತೆ ಇರಲಿದ್ದರೂ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆ ವೇಳೆಗೆ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯ ಮೀಸಲಿಡಬೇಕಾಗುತ್ತೆ. ಧೂಳು ಮತ್ತು ಅಲರ್ಜಿಯಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕೊಂಚ ಹಳದಿ ಅಕ್ಷತೆಯನ್ನ ಹಾಕಿ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಭಾಸ್ಕರಾಯ ನಮಃ ಎಂದು ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಗುರುರಾಯರ ಅಥವಾ ಶಿವನ ಆರಾಧನೆಯನ್ನ ಮಾಡುವಂತದ್ದು. ಇಂದು ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ಜ್ಞಾನ ಮತ್ತು ಶಾಂತಿಗಾಗಿ ಪ್ರಾರ್ಥನೆಯನ್ನ ಮಾಡಿ ಅಥವಾ ಮನೆಯಲ್ಲಿಯೇ ಗುರು ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ಹಣೆಗೆ ಕೊಂಚ ಶ್ರೀಗಂಧ ಅಥವಾ ಹಳದಿ ಕುಂಕುಮದ ತಿಲಕವನ್ನ ಧರಿಸುವುದರಿಂದ ನಕಾರಾತ್ಮಕ ಚಿಂತನೆಗಳು ದೂರವಾಗಿ ಮನಸ್ಸು ಸ್ಥಿರವಾಗ್ತದೆ. ಇನ್ನು ಸಾಧ್ಯವಾದರೆ ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸಬೇಕಾಗುತ್ತೆ. ಇನ್ನು ಅಗತ್ಯವಿರುವವರಿಗೆ ಅಥವಾ ಅಗತ್ಯವಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ದಾನವನ್ನ ಮಾಡುವುದು ಕೂಡ ಅತ್ಯಂತ ಶುಭವಾಗಿರುವಂತದ್ದು. ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು.